ನಮ್ಮ ಜೊತೆಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ. ಸರ್, ಇವತ್ತಿನ ಕ್ಯಾಬಿನೆಟಲ್ಲಿ ಏನೋ ಒಂದು ತೀರ್ಮಾನ ಆಗುತ್ತೆ ಜಾತಿ ಗಣತಿ ಬಗ್ಗೆ ಅನ್ನುವಂಥದ್ದು ಇತ್ತು, ಆದರೆ ಇವತ್ತು ಬರೀ ಮಂಡನೆ ಮಾತ್ರ ಮಾಡಿದ್ದಾರೆ. ನಮಗೆ ಕಾಪೀಸು ನಾಳೆ ಕಳಿಸ್ತಾರೆ. ಮುಖ್ಯಮಂತ್ರಿಗಳು ಶಿವರಾಜ್ ತಂಗಿ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ನಮಗೆಲ್ಲ ಕಾಪೀಸ್ ಕೊಟ್ಟ ಮೇಲೆ ಅದರ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ 17ನೇ ತಾರೀಕು ಇದೊಂದೇ ಸಬ್ಜೆಕ್ಟು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವತ್ತು ಚರ್ಚೆ ಆಗುತ್ತೆ. ಒಂದೇ ಸಬ್ಜೆಕ್ಟ್. ಈಗ ಅವ್ರು ನಮಗೆಲ್ಲ ರಿಪೋರ್ಟ್ ನಮ್ಗೆ ಕೊಟ್ಟ ಮೇಲೆ ಅದರಲ್ಲಿ ಏನಿದೆ ಅನ್ನೋದನ್ನು ನಾವು ಓದಿ ಅದರಲ್ಲಿ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲ ಚರ್ಚೆ ಆದಮೇಲೆ ನಿಮಗೂ ಕೂಡ ಮಾಹಿತಿ ಕೊಡ್ತೀವಿ. ಸರ್, ಈಗಾಗಲೇ ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಇದು ಅವೈಜ್ಞಾನಿಕವಾಗಿದೆ, ಇದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಅವರು. ಒಂದು ಅವರಿಗೆಲ್ಲ ಏನು ಮನವಿ ಮಾಡ್ತೀನಿ ಅಂದರೆ, ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಯಾರೂ ಅದನ್ನು ಓದಿಲ್ಲ, ಮುಖ್ಯಮಂತ್ರಿಗಳು ಓದಿಲ್ಲ. ಅವ್ರಿಗೂ ಕೂಡ ಇವತ್ತು ಕಾಪಿ ಸಿಗುತ್ತೆ, ನಮಗೂ ಕಾಪಿ ಸಿಗುತ್ತೆ. ನಮಗೆಲ್ಲ ಸಿಕ್ಕಿದ ಮೇಲೆ ಸಾರ್ವಜನಿಕರಿಗೂ ಗೊತ್ತಾಗುತ್ತೆ, ಆಮೇಲೆ ವಿರೋಧ ಪಕ್ಷದವ್ರಿಗೂ ಗೊತ್ತಾಗುತ್ತೆ. ಏನಾರ ತಪ್ಪಿದ್ರೆ ಆಮೇಲೆ ಟೀಕೆ ಮಾಡಲಿ, ಅದನ್ನು ಓದ್ದೇನೆ ಸುಮ್ಮನೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಜಾರಿಗೊಳಿಸುವಂಥ ಧೈರ್ಯ ಸಿದ್ದರಾಮಯ್ಯನವರು ತೋರಿಸ್ತಾರ? ಈಗ ರಿಪೋರ್ಟು ಬಗ್ಗೆ ಸಮಗ್ರವಾಗಿ ಅವತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸು ಅವತ್ತು ಅವರ ಅನಿಸಿಕೆಗಳನ್ನು ಹೇಳ್ತಾರೆ. ಆಮೇಲೆ ಅದನ್ನು ಮಣ್ಣೆ ಮಾಡೋದು, ಅದರಲ್ಲಿನ ತಿದ್ದುಪಡಿ ಆಗಬೇಕಾ, ಇಲ್ಲ ಯಥಾವತ್ತಾಗಿ ಅಂಗೀಕಾರ ಮಾಡಬೇಕಾ, ಅಥವಾ ಇನ್ನೇನಾದರೂ ಬದಲಾವಣೆ ತರಬೇಕಾ, ಅದನ್ನೆಲ್ಲ ಕೂಡ ಅವತ್ತು ಇದರಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗುತ್ತೆ. ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ನಾವು ಜಾತಿ ಗಣತಿ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳ್ತಾರೆ. ಇಲ್ಲಿ 10 ವರ್ಷ ಆದರೂ ಕೂಡ ಈ ಜಾತಿ ಗಣತಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಇಷ್ಟು ಸರ್ಕಸ್ ಆಗ್ತಾ ಇದೆ. ಈಗ ಏನಾಯಿತು, ನಮ್ಮ ಸರ್ಕಾರ ಇತ್ತು 13ರಿಂದ 18ರವರೆಗೂ, ಮಧ್ಯದಲ್ಲಿ ಬೇರೆ ಸರ್ಕಾರ ಬಂದ್ಬಿಡ್ತಲ್ಲ. ನಮ್ಮ ಸರ್ಕಾರನೇ ಗೆದ್ದಿದ್ರೆ 18ರಲ್ಲಿ ನಾವು ಇಷ್ಟೊತ್ತಿಗೆ ಮಾಡ್ತಾಯಿದ್ವಿ. ನಮ್ಮ ಸರ್ಕಾರ ಇರಲಿಲ್ಲ, ಅದರಿಂದ ತಡ ಆಯಿತು. ಇಷ್ಟು ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವ್ರ ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.